ॐ श्रीवासवाम्बै च विद्महे कुसुमपुत्री च धीमहि तन्नो ವಾಸವಿ ಪ್ರಚೋದಯಾತ್. ಸ್ವಾಮಿ, ಹೇಳು ಪಾಪ. ಯಾವ ಪೂಜೆ ನಡೀತಿದೆ? ಈ ಅಗ್ನಿಕುಂಡಕ್ಕೆ ಏಕೆ? ಇಂದು ನಮ್ಮ ವಾಸವಿ ಮಾತೆಯ ಆತ್ಮರೂಪ ದಿನ. ಆತ್ಮರೂಪ ದಿನ ಅಂದ್ರೆ ಏನು? ನಮ್ಮ ವಾಸವಿ ಮಾತೆ ಅಗ್ನಿಕುಂಡದಲ್ಲಿ ಇಳಿದ ದಿನ. ಏಕೆ ಅಗ್ನಿಕುಂಡದಲ್ಲಿ ಇಳಿದ್ರು? ನಮ್ಮ ವಾಸವಿ ಮಾತೆ ಮಾತ್ರವಲ್ಲ, 102 ಜನರು ಅಗ್ನಿಕುಂಡದಲ್ಲಿ ಇಳಿದ್ರು. ನಿನಗೆ ವಾಸವಿ ಮಾತೆಯೂ ಆ 102 ಜನರು ಯಾರು ಅನ್ನೋದನ್ನು ತಿಳಿಯಬೇಕಾದ್ರೆ ವಾಸವಿ ಮಾತೆಯ ಕಥೆ ಕೇಳಬೇಕು. ಇಲ್ಲ, ವಾಸವಿ ಮಾತೆಯ ಚರಿತ್ರೆಯನ್ನು ತಿಳಿಯಬೇಕು. ನಮ್ಮ ಕುಲದ ದೇವಿಯಾದ ವಾಸವಿಯ ಚರಿತ್ರೆ ಬಗ್ಗೆ ಹಲವಾರು ಪುಸ್ತಕಗಳಿವೆ. ಆ ಪುಸ್ತಕಗಳ ಹೆಸರುಗಳನ್ನ ನಾನು ನಿನಗೆ ಹೇಳ್ತೀನಿ. ಅವುಗಳನ್ನ ನೀನು ಖರೀದಿ ಮಾಡಿ ಸಂಪೂರ್ಣವಾಗಿ ಓದು. ಆ ಪುಸ್ತಕಗಳ ಹೆಸರುಗಳು ಶ್ರೀ ವಾಸವಿ ವಿಜಯಂ, ಶ್ರೀ ಕನ್ನಿಕಾ ಪುರಾಣಂ, ಶ್ರೀ ವೈಶ್ಯ ಪುರಾಣಂ, ಶ್ರೀ ವೈಶ್ಯ ಧರ್ಮ ಪ್ರಕಾಶಿಕ, ವೈಶ್ಯ ಧರ್ಮಕಿತಿಕ. ವಾಸವಿ ಚರಿತ್ರೆ ಬಗ್ಗೆ ತಿಳಿಯಲು ಇಷ್ಟು ಪುಸ್ತಕಗಳಿವೆಯಾ? ಹೌದು ಪಪ್ಪ, ನಾನೀಗ ನಿನಗೆ ವಾಸವಿ ಮಾತೆಯ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಗೋದಾವರಿ ನದಿಯ ದಡದಲ್ಲಿರುವ ಪೆನುಕೊಂಡ ನಗರವು ಅದರ ಸುತ್ತಲಿನ 18 ಪಟ್ಟಣಗಳಿಗೆ ರಾಜಧಾನಿಯಾಗಿತ್ತು. ಪೆನುಕೊಂಡವನ್ನ ಆಳಿದವರು ಕುಸುಮ ಶ್ರೇಷ್ಠಿಯಾರ್. ಅವರ ಪತ್ನಿಯ ಹೆಸರು ಕುಸುಮಾಂಬಿಕೆ. ಅದು ಹೇಗ್ ಸ್ವಾಮಿ? ಸಹೋದರರಿಗೆ ಮಾತ್ರ ಒಂದೇ ರೀತಿಯ ಹೆಸರುಗಳು ಬರುತ್ತವೆ, ಆದ್ರೆ ಹೇಗೆ ಗಂಡು ಹೆಂಡತಿಗೆ ಒಂದೇ ರೀತಿ ರೈಮಿಂಗ್ ಹೆಸರುಗಳನ್ನ ಇಡ್ತಾರೆ? ಇದು ಇವರ ಅಪ್ಪ ಅಮ್ಮ ಇಟ್ಟ ಹೆಸರಲ್ಲ. ಕುಸುಮ ಅಂದ್ರೆ ಹೂವು. ಪ್ರತಿದಿನವೂ ಹೂವಿನ ಹಾರವನ್ನು ಕಟ್ಟಿಕೊಂಡು ಸ್ವಾಮಿಗೆ ಅರ್ಪಿಸಿದ್ರಿಂದ ಕುಸುಮಾಂಬಿಕೆ ಅಂತ ಹೆಸರು ಬಂತು. ಕುಸುಮಾಂಬಿಕೆಗೆ ಮದುವೆಯಾದ ಕಾರಣ ವಾಸುದೇವ ಶ್ರೇಷ್ಠಿ ಎಂಬ ನಿಜವಾದ ಹೆಸರು ಕುಸುಮ ಶ್ರೇಷ್ಠಿ ಎಂದು ಬದಲಾಗ್ಬಿಟ್ಟಿತು. ನಮ್ಮ ವಾಸವಿ ಮಾತೆ ಬಗ್ಗೆ ತಿಳಿದುಕೊಳ್ಳಲು ನನಗೆ ತುಂಬಾ ಆಸಕ್ತಿ ಇದೆ ಸ್ವಾಮಿ.